ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸು ತಂದೆ ಸದ್ಗುರುನಾಥ. ಹೌದು ಪ್ರಾತಸ್ಮರಣೀಯ ಗುರುಗಳಾದಂತ ಹೌದ್ರಿಪ್ಪ. ಕವಿ ತಿಲಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪಾನುಗ್ರ ಸಮರ್ಥವುಳ್ಳತಿರ್ತಕ್ಕಂಥ ಹೌದು ಲಿಂಗೈಕ್ಯ ಪರಮ ಪೂಜ್ಯ ಸ್ವತ್ರಿ ಬ್ರಹ್ಮನಿಷ್ಠ ಸದ್ಗುರುನಾಥ. ಹೌದು ಯಾರಿಪ್ಪ ಅವರು? ಅಮಶುದ್ಧ ಮುತ್ಯನ ಕೀರ್ತಿ ಜಗತ್ಯ ತುಂಬ. ಹೌದು ಮೊಳಗಾಲ ಸಿದ್ಧನ ಢಳಿನ ಸಂಘ ಕಟ್ಟಿಕೊಂಡು ಮೂಲಿ ಇದ್ದ ಸಿದ್ಧರ ಲೀಲಾ ಸಿದ್ಧರ ಪವಾಡ. ಹೌದಾ? ಜಗತ್ಯ ತುಂಬ ಸಾರಿ ತಮ್ಮ ಕೀರ್ತಿ ಮುಗಿಲೆತ್ತರಕ್ಕೆ ಮುಟ್ಟಿಸಿ ನಡೆದಾಡುವ ದೇವರನಿಸಿಕೊಂಡು ಹೋದ್ರು. ಹೌದು ಯಾರಿಪ್ಪ ಅವರು? ಅಂತ ಸಿದ್ಧರತ್ನ ಮನಮಿ ಮದಗೊಂಡ ಮುತ್ಯನ ದಿವ್ಯ ಪಾದಕ್ಕೆ ಕೂಡ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಸಲ್ಲಿಸಿ ನೀನೊಲಿದ ಪಾದವೇ ನಿಟ್ಟು ನೆಲವೇ ಸುಕ್ಷೇತ್ರವಾಯ್ತು. ಹೌದು ಜಲವೇ ಪವನ ತೀರ್ಥವಾಯ್ತು ಸುಲಭ ಶ್ರೀ ಗುರು ಕೃಪೆಯಾಗು. ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಜಗದೊಡೆಯ. ಹೌದು ಅಣುರೇಣು ತೃಣಕಾಷ್ಟದಲ್ಲಿ ವ್ಯಾಪಿಸಿಕೊಂಡಂತ ಸಚ್ಚಿದಾನಂದ ರೂಪನಾದ ಹೌದು ದೀನ ದಯಾಳು ಭಕ್ತವತ್ಸಲ ಅಪಾತ ಬಾಂಧವನಾದಂತ ಹೌದು ಯಾರಿಪ್ಪ ಅವರು? ಮಕಣಾಪುರ ವಾಸಿ ಸಿದ್ಧರ ಗುರು ಸೋಮಲಿಂಗನ ದಿವ್ಯ ಚರಣಕ್ಕೆ ಕೂಡ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಹೌದು ಹಗಲಿರುಳು ಕೈಲಾಸದಲ್ಲಿ ಗುರು ಸೇವವನ್ನ ಮಾಡಿ ತಾಯಿನೇಳ ಪಾರ್ವತಾದೇವಿ ಪರಿಪರಿದಿಂದ ಕಾಡಿದ್ರು ತನ್ನ ಸತ್ತು ಬಿಡಲಾರದೆ ಗುರು ಸೇವದಲ್ಲಿ ತಲ್ಲೀನನಾಗಿ ಹೌದು ಹುಳ ಮುಟ್ಟಲಾರದ ಹೂವ ಕಪ್ಪಿ ಮುಟ್ಟಲಾರ ಶೀತಳ ತಗೊಂಡು ಬಂದು ಗುರು ಪೂಜೆ ಮಾಡಿ ಭಕ್ತಿಯಲ್ಲಿ ಶ್ರೇಷ್ಠ ಅನಿಸಿಕೊಂಡು ಗುರು ಕೊಟ್ಟಂತ ಸರ್ವ ಸಾಹಿತ್ಯಗಳನ್ನ ಹೊತ್ತಿಕೊಂಡು ಹೌದು ಕಲಿಯುಗದಾಗ ಕಲಿ ಕಟ್ಟಿ ಏರಿ ಧರ್ಮದ ನ್ಯಾಯ ಸುಳ್ಳಾದರೂ ಸಿದ್ಧಟಿಗೆ ಸುಳ್ಳಾಗಬಾರದೆಂದು ಹೌದು ಯಾವ ಅರಿಕೇರಿ ಜಾಲಗೇರಿ ಸಿದ್ದಾಪುರ ಮೂರೂರು ಸೀಮೆಯ ಮಧ್ಯದಲ್ಲಿ ಹೌದು ಕಲ್ಲು ಗದ್ದಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ಮೂರೇಣಿ ಜಾಡಿ ಅಂತರ್ಲಿ ಡೇರೆ ಹೊಡಿದು ಹಗ್ಗು ಕೋಲು ಇಲ್ಲದೆ ಒಂದು ಜಗತ್ತಿದಾಗ ಪವಾಡ ಮಾಡಿ ತೋರಿಸಿ ಹೌದು ಭಕ್ತರ ಒಂದು ಬಂಧನವನ್ನ ದೂರ ಮಾಡುವುದಕ್ಕಾಗಿ ಒಂದು ಮಾಯಾದ ಗುಡ್ಡದ ಮ್ಯಾಗ ವ್ಯಾಪಿಸಿದಂತ ಸದ್ಗುರುನಾಥ. ಹೌದು ಯಾರಿಪ್ಪ ಅವರು? ಯಾವ ಮಾಯದ ಗುಡ್ಡದ ಒಡೆಯ ತಂದಿನಾದ ಅಮಶುದ್ಧ ಮುತ್ಯನ ದಿವ್ಯ ಪಾದಕ ಕೂಡ ಅನಂತ ಕೋಟಿ ವಂದನೆಗಳನ್ನ ಸಲ್ಲಿಸಿ ಅಮಶುದ್ಧ ಮುತ್ಯನ ಮರಿಮಮ್ಮಗನಾದಂತ ಯಾವ ದಕ್ಷಿಣ ಸೋಲಾಪುರ ತಾಲೂಕ ಸೋಲಾಪುರ ಜಿಲ್ಲಾ ಗಂಡು ಮೆಟ್ಟನಾಡ ಅನಿಸಿಕೊಂಡಂತ ಹೌದು ಈ ಸತ್ಯ ಸಂಘಕ್ಕೆ ಮೂಲ ಮಾಲಕನಾದ ಹೌದು ತಂದಿನಾದ ಕುಂಬಾರಿ ಘೇನಶುದ್ಧ ಮುತ್ಯನ ದಿವ್ಯ ಚರಣಕ್ಕೆ ಕೂಡ ಅನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಯಾವ ಅಕ್ಕಲಕೋಟ ತಾಲೂಕ ಸೋಲಾಪುರ ಜಿಲ್ಲಾ ಇದು ಒಂದು ಮಹಾರಾಷ್ಟ್ರ ರಾಜ್ಯ ಖರೆ ಇದಕ್ಕೆ ಗಡಿ ಭಾಗ ತಿಳಿಕರದಾರ. ಹೌದು ಗಡಿ ಭಾಗ ಪುಣ್ಯ ಪಾವನ ಕ್ಷೇತ್ರ. ಹೌದಾ? ಇದು ಶೇಗಾವತಿ ಜಗತ್ಯದಾಗ ಹೆಸರದ. ಹೌದು ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಧಿ ಸಾಧಿಕೆ ಶರಣೆ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಆದಿಶಕ್ತಿ ಅವತಾರ ತಾಳಿ ಜಗೋದ್ಧಾರ ಮಾಡೋದಕ್ಕಾಗಿ ಹೌದಾ ಸಂಕಕ ನೆನೆಸದವಳು ಅವಳೇ ಅದಾಳ. ಹೌದು ಕಾಗಿನೇರಿಗೆ ನೆನೆಸದವಳು ಅವಳೇ ಅದಾಳ. ಹೌದು ಈ ಶೇಗೈ ಪುಣ್ಯ ಗ್ರಾಮದಲ್ಲಿ ಒಂದು ಭಕ್ತರ ಉದ್ಧಾರ ಮಾಡೋದಕ್ಕಾಗಿ ತನ್ನಂಗೈದಲ್ಲಿ ಇಟ್ಟು ಭಕ್ತ ರಕ್ಷಣೆ ಮಾಡೋದಕ್ಕಾಗಿ ಅವತಾರ ತಾಳಿ ಬಂದಂತವಳು ಅವಳೇ ಅದಾಳ. ಹೌದು ಅಂತ ಆದಿಶಕ್ತಿ ಜಗಜ್ಜನನಿನಾದಂತ ಲಾಯವ ದೇವಿ ಮುತ್ಯಾಪುಡಿಯನ ದಿವ್ಯ ಪಾದಕ ಕೂಡ ನನ್ನ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಇದೇ ಒಂದು ಕಲಿಯುಗದಾಗ ನಡೆದಾಡುವ ದೇವರನಿಸಿಕೊಂಡು ಹೋದ್ರು. ಹೌದು ಅವರ ಬಾಯಿದಿಂದ ಒಂದೊಂದು ಮಾತುಗಳನ್ನ ಕೇಳಿದ್ರೆ ನಮ್ಮ ಜನ್ಮ ಪಾವನಾಗಿರ್ಬೇಕು. ಹೌದು ಅಂತ ಮಾತುಗಳನ್ನ ಬಿತ್ತಿ ಹೋದ್ರು. ಹೌದು ಯಾರಿಪ್ಪ ಅವರು? ಈ ಶೇಗಾವ ಪುಣ್ಯ ಗ್ರಾಮಕ್ಕೆ ನನ್ನ ಅನಿಸಿಕೆ 1-2 ಸರಿಯೇ ಬಂದಾರ ಅವರು. ಹೌದು ಅಂತ ನಡೆದಾಡುವ ದೇವರನಾದಂತ ಇದೇ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕ ಅವರು ಹುಟ್ಟುದ ಭೂಮಿ ಯಾವ್ದಂದ್ರೆ ಬಿಜ್ಜರಿಗೆ ಪುಣ್ಯ ಕ್ಷೇತ್ರ. ಹೌದು ಬಿಜ್ಜರಿಗೆ ಹುಟ್ಟಿ ಬಂದಾರ ಖರೆ ಕೀರ್ತಿ ಇಡೀ ಭಾರತದಾಗೆ ಆಗ್ಯಾವ. ಹೌದು
ಹೇಳ್ತಾರ ಮಹಾತ್ಮರು. ಏನ್ ಹೇಳಿದ್ರು? ಬ್ರಹ್ಮ ಪದವಿ ನಾನು ಅಲ್ಲೇ, ಹೌದು ಹೌದು ರುದ್ರ ಪದವಿ ನಾನು ಅಲ್ಲೇ, ಹೌದು. ವಿಷ್ಣು ಪದವಿನು ನಾನು ಅಲ್ಲೇ, ಹೌದು ಹೌದು ಶಿವಶರಣೀಯರ ಬಾಗಿಲ ಕಾಯುವ ಸುಲಕ ಮಾಡಂದ ಕೂಡಲ ಸಂಗಮ ದೇವ. ಹೌದು 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 ಹೀಗಂದ್ರೆ ಏನ್ರಿಪ್ಪ? 12ನೇ ಶತಮಾನದಾಗ ಅಣ್ಣ ಬಸವಣ್ಣವ್ರು ಹೇಳ್ತಾರ. ಏನ್ ಹೇಳಿದ್ರು? ಕೂಡಲ ಸಂಗಮನಾಥನೇ, ಆಹಾ ನನಗೆ ಯಾವುದು ಬ್ರಹ್ಮ ಪದವಿ ಬ್ಯಾಡ, ಯಾವ ರುದ್ರ ಪದವಿ ಬ್ಯಾಡ, ಯಾವ ವಿಷ್ಣು ಪದವಿನೂ ಬ್ಯಾಡ. ಹೌದು. ಈ ಒಂದು ಪುಣ್ಯ ಭೂಮಿಯಲ್ಲಿ ಏನು ಶಿವಶರಣೆಯರ ಆಳ್ಕ್ಯಾರ ನೋಡು, ಹೌದು. ಅವರು ಬಾಗಿಲ ಕಾಯುವ ಮಾಡು, ನೀ ಅಷ್ಟೇ ಮಾಡು ಸಾಕಪ್ಪ, ನನಗೆ ಯಾವುದು ಪದವಿ ಬ್ಯಾಡ ಅಂತೇಳಿ 12ನೇ ಶತಮಾನದಾಗ ಬಸವಣ್ಣ ಅವರು ಹೇಳಿ ಹೋದರು. ಹೌದು ಹೌದು ಇದು 21ನೇ ಶತಮಾನದ ಹೌದು. ಬಸವಣ್ಣವ್ರದೇ ಪ್ರತಿ ಅವತಾರ ಅಂದ್ರು ಹರಕತ್ತಿಲ್ಲ. ಪದ್ಮಭೂಷಣ ಪದ್ಮ ವಿಭೂಷಣ ಇಂಥ ಯಾರ ದೊಡ್ಡ ದೊಡ್ಡ ಪ್ರಶಸ್ತಿಗಳಿತ್ತು, ಯಾವ ಪದವಿ ನನಗೆ ಬ್ಯಾಡ ಅಂತೇಳಿ ಜಗತ್ತಿನಾಗ ನಡೆದಾಡುವ ದೇವರು ಅನಿಸ್ಕೊಂಡು ಹೋಗುವಂತ ಬುದ್ಧಿಜೀವಿ ಸಿದ್ದೇಶ್ವರಪ್ಪಂಗಳ ದಿವ್ಯ ಪಾದಕ ಕೂಡ ಅನಂತನಂತ ಕೋಟಿ ವಂದನೆಗಳನ್ನು ಹೇಳಿ ಹೇಳಿ ಇದು ಒಂದು ಪುಣ್ಯಪಾವನ ಕ್ಷೇತ್ರ. ಹೌದು ಹೌದು ಶೇಗಾವ ಗ್ರಾಮದಲ್ಲಿ ಆತ್ಮೀಯ ಒಂದು ನಮ್ಮ ಹಿರಿಯ ಅಣ್ಣನ ಸಮಾನರಾದಂತ ಹೌದು ಹೌದು ನಮ್ಮ ಪಿಂಟು ಅಣ್ಣ ಪಾಟೀಲ್ ಅವ್ರದ್ದು ಒಂದು ಮನೆಯಲ್ಲಿ ಹೌದು ಹೌದು ಏನಾಗಿದ್ರಿಪ್ಪ? ಲಾಯವ ದೇವಿ ಅವ್ರದ್ದು ಆ ಜಗಜ್ಜನನಿ ತಾಯಿದು ಪಲ್ಲಕ್ಕಿ ಆಗಮನ ಮಾಡ್ಕೊಂಡಾರ. ಹೌದು ಹೌದು ಇವತ್ತಿನ 8 ಮಂದಿ ಕೂಡಿರಿ, ಎಲ್ಲ ನನ್ನ ಲಾಯವ ದೇವಿಯ ಭಕ್ತರೇ ಕೂಡ್ಯಾರ. ಹೌದು ಹೌದು ತಾಯಿ ಮ್ಯಾಗ ಪ್ರೇಮ, ತಾಯಿ ಮ್ಯಾಗ ಭಕ್ತಿ, ಹೌದು ಹೌದು ವಿಶ್ವಾಸ. ಅಕ್ಕಲಕೋಟ ತಾಲೂಕದಾಗೆ ಹೌದು ದೀಪ ಹಚ್ಚದ ಮನ್ಯಾಗ, ಪ್ರತಿ ದೀಪ ಹಚ್ಚದ ಮನ್ಯಾಗ ಶುಕ್ರವಾರ ಆಗಲಿ ಮಂಗಳವಾರ ಆಗಲಿ ದೇವರಿಗೆ ಹೋಗಲಾರ್ದೆ ಊಟ ಮಾಡುವಂತ ಭಕ್ತರು ಯಾರು ಇದ್ರ, ದೇವರಿಗೆ ಹೋಗಿನೇ ಊಟ ಮಾಡಂತ ಭಕ್ತರು ಯಾರು ಇದ್ರ, ಅದು ಪುಣ್ಯ ಕ್ಷೇತ್ರ ಶೇಗಾವ್ ಗ್ರಾಮ ಲಾಯವ ದೇವಿ ಭಕ್ತರ ಬಂಧುಗಳೇ ಸಭದ ಕೈ ಎತ್ತಿ ಹೇಳೋದು. ಹೌದು 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 ತಾಕತ್ತದ ಊರಿಗೆ ಭಾಗ್ಯಾಳ. ಹೌದಾ? ಪ್ರತಿ ಒಬ್ಬರು ಭಾಗ್ಯಾರ ತಾಯಿ ಮುಂದೆ ಯಾಕ ಅಕ್ಕಿನಲ್ಲಿ ಅಟ್ಟ ದುಡ್ದಾರ, ಅಟ್ಟ ತಾಯಿ ಅವರಿಗೆ ಕೊಟ್ಟ. ಹೌದು ಹೌದು ಇವತ್ತಿನ ದಿವಸ ನಮ್ಮ ಜೊತೆಗೂಡಿ ಕಾರ್ಯಕ್ರಮಕ್ಕ ಗೌಡ್ರ ಒಂದು ಮನೆಯಲ್ಲಿ ಲಾಯವ ದೇವಿಯ ಒಂದು ಪಲ್ಲಕ್ಕಿ ಬರಮಾಡಿಕೊಂಡುದಕ್ಕಾಗಿ ಹೌದು ಹೌದು 2 ಕಲಾವಿದರಿಗೆ ತಾವು ಕರ್ಸೇರಿ ಕಲಾವಿದರು ಬಂದುದಾಗ್ಯಾವ. ಹೌದು ಹೌದು ಯಾವ್ಯಾವ್ರಿಪ್ಪ ಕಲಾವಿದರು? ದಕ್ಷಿಣ ಸೋಲಾಪುರ ತಾಲೂಕು ಸೋಲಾಪುರ ಜಿಲ್ಲಾ ಯಾವ ಕುಂಬಾರಿ ಘೇನಿಸಿದ ಮುತ್ಯನ ಸಂಘ ಇದು ಒಂದು ಮೇಳ. ಹೌದು. ಯಾವ ಸಾಂಗಲಿ ಜಿಲ್ಲಾ ಜತ್ತ ತಾಲೂಕ ಭರಮದೇವರ ಡೊಳ್ಳಿನ ಕಲಾಗಾಯನ ಸಂಘ ಕರ್ಜಿಗೆ ಗ್ರಾಮದ ನನ್ನ ಪ್ರೀತಿಯ ತಂಗಿ ಭೌರಮ್ಮನ ಮೇಳ. ಹೌದು 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 ಇವತ್ತು ನೀವೆಲ್ಲರೂ ಒಂದು ಅಣ್ಣ ತಂಗಿಗೆ ಕೂಡಿಸಿ ವಿಷಯದೊಳಗ ಹ್ಯಾಗ ವಿಷಯ ಹೊರಗೆ ಬರ್ತಾವ ನೋಡೋದಕ್ಕಾಗಿ ಕೂತೀರಿ ಬಂಧುಗಳೇ. ಹೌದು ನಮಗಿಂತೆಲ್ಲ ಹಿರಿಯರು ದೊಡ್ಡವರದಾರ. ಹೌದು ಹೌದು ಖರೆ ಅವರು ತೆಳಗೆ ಕೂತಾರ, ನಮಗ್ ಇಂಥದ್ದು ಒಂದು ವೇದಿಕೆ ಅಲಂಕೃತ ಮಾಡ್ಯಾರ. ಹೌದು ಹೌದು ಯಾಕ್ರಿಪ್ಪ ಯಾಕೆ ಮಾಡ್ಯಾರ? ಅದು ವಿಷಯ ಎಲ್ಲ ಮುಂದೆ ಹೇಳೋಣ, ಈ ಸಂಧಿಗೆ ಬ್ಯಾಡದು. ಹೌದು ಖರೆ ಇಲ್ಲಿ 8 ಮಂದಿ ಕೂಡ್ಯಾರ, ನನ್ನ ತಾಯಿ ಆಗಲಿ ತಂದಿ ಬಳಗದವರಾಗಲಿ ಗುರು ಹಿರಿಯರಾಗಲಿ. ಹೌದು ಪ್ರತಿಯೊಬ್ಬರ ಹೃದಯ ಆತ್ಮದಲ್ಲಿ ಸದಾಕಾಲ ಸಾಕ್ಷಿ ರೂಪವಾಗಿ ಬೆಳಗುತ್ತಿರ್ತಕ್ಕಂಥ ಚೈತನ್ಯ ಪರಮಾತ್ಮನಿಗೆ ಹೌದು ಪ್ರತಿಯೊಬ್ಬರಿಗೆ ಬಂದು ಕಾಲು ಬೀಳೋದು ಆಗಂಗಿಲ್ಲ ಬಂಧುಗಳು. ಇದು ಮಾಯಕಿನ ನಿಮ್ಮ ಪಾದ ತಮ್ಮೆಲ್ಲರಿಗೂ ಕೂಡ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಬಹಳ ಮಾತಾಡೋದು ಬೇಡ. ಯಾಕಂದ್ರೆ ಇಲ್ಲಿ ಒಂದು ವರ್ಷದಾಗ 3-4 ಸಾರಿ ಡೊಳ್ಳಿನ ಹಾಡಿಕೆ ಕಲಾವಿದರಿಗೆ ತಂದು ಕಾರ್ಯಕ್ರಮ ಮಾಡುವಂತ ಊರ. ಹೌದು ಹೌದು ಇದು ಶೇಗಾಯಿ ಗ್ರಾಮದ. ಹೌದು ದೈವದವರಿಗೆ ಒಂದು ವಿನಂತಿ ಅದ. ಏನದ್ರಿಪ್ಪ ವಿನಂತಿ? ಅಣ್ಣ ತಂಗಿಗೆ ಕೂಡಿಸಿರಿ, ಕೂಡ್ಸಿರಿ. ಅಣ್ಣನ ಮನೆಗೆ ತಂಗಿ ಬಂದಾಳ. ಹೌದು ಹೌದು ಗಂಡ ಮಾಡಿ ಕೊಟ್ಟಿದೆ, ಹೋಗ್ಯಾಳ ಲಕ್ಷ ಇಡ್ರಿ, ಸಣ್ಣ ಕೇಳತ್ತೆ ತಿಳ್ಕೊಬೇಡ್ರಿ, ಲಗ್ನ ಆಗ್ಯಾವ. ಹೌದು ಹೌದು ಲಾಯವಾಯಿ ಪಾರ್ಕಿ ಕಾರ್ಯಕ್ರಮದ ಹೌದು ತಂಗಿಗೆ ತಂದ ಕಾರ್ಯಕ್ರಮ ಮಾಡ್ಬೇಕಂತೇಳಿ ತಂಗಿಗೆ ಕರೆಸಿದೆವು. ಹೌದು ಹೌದು ನೀವೆಲ್ಲಾರು ಒಳ್ಳೆ ತನುಮನ ಧನದಿಂದ ಅಣ್ಣ ತಂಗಿದ ಜಗಳ, ಇದು ಜ್ಞಾನದ ನೋಡುಕಾಯಿ ಕೂತೀರಿ. ಹೌದು ಹೌದು ವಿನಂತಿ ಏನದ? ಏನದ್ರಿಪ್ಪ ವಿನಂತಿ? ತಂಗಿ ನಿನಗ ಒಂದು ನನ್ನ ವಿನಂತಿ ಏನು? ಏನದ್ರಿಪ್ಪ? ಅಣ್ಣನ ಮನೆಗೆ ಬಂದಿದಿ, ಅನುಭವದಿಂದ ವಿಷಯ ಕ್ಷೇಮ ಸಮಾಚಾರ ಯಾರು ಕೇಳ್ತಿ ಕೇಳು. ಹೌದು ಹೌದು ಅನುವರ್ತನವಿನ ಮಾತು ನಡಿಬೇಕಿಲ್ಲಿ. ಹೌದು ಹೌದು ಇಲ್ಲಿ ಅನುವರ್ತನವಿನ ಮಾತ ಒಂದೊಂದು ಮಾತದ ಜ್ಞಾನಕ್ಕೆ ಮುಟ್ಟಿರ್ಬೇಕಂತ ಮಾತಾಗಿರ್ಬೇಕು. ಹೌದು ಹೌದು ಇಲ್ಲ ನನ್ನ ಮನಸ್ಸಿಗೆ ಬಂದಾಗ ಮಾಡಕ್ಕಿನಿ ಅಂತಂದ್ರೆ ಇಲ್ಲಿ ನಿನಗ ಬಿಡವ್ರಿಲ್ಲ. ತಂಗಿ ನಿನಗೊಂದು ಮಾತು ಹೇಳ್ತ, ಏನು? ನಿನ್ನ ಬಲಿ ಹರಿಯಾದ ಬೋರಿ ಹಳ್ಳ, ನಮ್ಮ ಬಲಿ ಹರಿಯಾದ ಭೀಮಾ ಹೊಳಿ. ಹೌದು ಹೌದು ತಂಗಿ
ಗೋರಿ ಹಳ್ಳ ವರ್ಷಿಗೆ ಒಣಗುತ್ತದ ಬರೇ ಕಲ್ಲು ಕಾಣಿಸ್ತವ. ಹೌದು ಹೌದು ಭೀಮಾ ಹೊಳಿ 5 ವರ್ಷ ಐತ ಉಸುಕು ಕಾಣಿಸಲಾಗ್ಯದ. ಹೌದಾ ಏಕ ನೀರು ಹರಿಲಿಗತ್ತವ ತಂಗಿ. ತವರು ಮನೆಗೆ ಬಂದಿದೆ ಅಂದ್ರ ಅಣ್ಣನ ಜೊತೆ ಏನು ವಾದ ಆಗ್ತಿ ಹಾಕು. ಹೌದಾ ಜ್ಞಾನದಾಗ ವಾದ ಹಾಕಿ ಜನರ ಮನಸ್ಸು ಗೆದ್ದಿ ಅಂದ್ರೆ ನಿನಗ ಮುತ್ತಿನ ಸೀರೆ ಹೊತ್ತು ಹೊಡ್ರದಾಗ ಅಣ್ಣನ ಕಡದ ಮಾಡಿನೇ ಇಲ್ಲಿದು ನಿನಗೆ ಹಚ್ಚುಡ್ತ ಸಬದ ಕೈ ಎತ್ತಿ. ಹೌದು 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 ಪರಾಕ್ ಬಿತ್ತು ನನ್ನ ಮನಸ್ಸಿಗೆ ಬಂದಾಗ ಮಾಡಕ್ಕೆ ಅಂದೆ ಅಂದ್ರೆ ನೀ ಹ್ಯಾಂಗ ಬಂದಿರಿ ನೋಡು ಹಾಗೆ ಬಂದಾರ ಬೇಕಿಂದು. ಹಳ್ಳಿ ನಿನಗ ಬಂದಾರನು ಸಿಗಂಗಿಲ್ಲ ಹಂಗೂ ಮಾಡವ್ರದಾರಿ ಇಲ್ಲಿ. ಹೌದಾ ಅಣಗೋಳ ಮುಂದೆ ಬಂದಿದೆ ಅಂದ್ರೆ ಮಾತ ಹೌದ ನಂಗ ವಿಷಯ ಒಂದೊಂದು ಬಿಡಿಸ್ದಿ. ಯಾಕೆ ಹೇಳ್ತ ಹೌದು ಹೌದು ಸಿದ್ದೇಶ್ವರ ಅಪ್ಪ ಅವರು ತುಳಿದ ಭೂಮಿಯದ ತಂಗಿ. ಇಲ್ಲಿ ಜ್ಞಾನದಾಗ ಮಾತಾಡೋದು ವಿಷಯ ಫಾಲ್ತು ಆಗಿರಬಾರ್ದು. ಹೌದು ಹೌದು ಫಾಲ್ತು ಆಯ್ತು. ನಿನ್ನ ಗಾಡಿ ನಿನ್ನ ಮನೆಗೆ, ನನ್ನ ಗಾಡಿ ನನ್ನ ಮನೆ. ಮತ್ತೊಮ್ಮೆ ಈ ಊರಿಗೆ ನಿನಗೂ ಕರ್ಸಂಗಿಲ್ಲ ನನಗೂ ಕರ್ಸಂಗಿಲ್ಲ. ಹೌದಾ ಯಾಕ ದೈವ ಬಹಳ ಶಾಣೆ ಅದ. ದೈವದವ್ರಿಗೆ ವಿನಂತಿ ಏನದಂದ್ರ ಏನಾರ ಒಂದು ವಿಷಯ ಇಡ್ರಿ ಅಂತೇಳಿ ನೀವು ಯಾರು ವೇದಿಕೆ ಕಡೆ ಬಂದು ಒಂದು ವಿಷಯ ಪ್ರತಿಪಾದನೆ ಮಾಡಿದ್ರೆ ಒಂದು ವಿಷಯ ಇಡ್ತೀವಿ. ಹೌದು ಹೌದು ಹ್ಯಾ ಮಾಡೋದ್ರಿ? ವಿಷಯ ಇಡುವತ್ರಿ ನಾವೇ ಇಡುವತ್ರಿ. ಒಂದು ಹೊಸದು ಯಾವ್ದಾರೆ ಅನಪ್ಪಣ ಒಂದು ವಿಷಯ ಇಡ್ರಿ ಯಾವ್ದಾರೆ? ಇರ್ಲಿ. ಇಲ್ಲಿ ಕಮಿಟಿ ಅವ್ರು ಏನಕ್ಕೆ ಮಂದಿದು ಉಸ್ಮಾನ್ ಕಾಕ, ಇಲ್ಲಿ ಏನಕ್ಕೆ ಮಂದಿದ ಅಪೇಕ್ಷೆ ಅದ ಒಂದು ಜಗತ್ತಿನಾಗ ಹಣ ದೊಡ್ಡದೋ ಏನು ಗುಣ ದೊಡ್ಡದ ಅಂತೇಳಿ. ಹೌದು ಹೌದು ಇದೇ ನಡಿ ಅಂತೇಳಿ ನೀವೆಲ್ಲರೂ ಚಪ್ಪಾಳೆ ಬಡಿದ್ರೆ ಆ ವಿಷಯ ನಡೀತದೆ. ಹ್ಯಾಂಗ ಮಾಡುದ್ರಿ? ಹೌದು 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 ಇನ್ನ ಕಮ್ಮ ಆಗಿಲ್ರಿ. ಉಸ್ಕಿನ್ ರೊಕ್ಕ ಭಾಳ ಉಳ್ದಾವ. ಜಗತ್ತಿನಾಗ ಏನ ಹಣ ದೊಡ್ಡದೋ ಹೌದಾ ಏನ ಗುಣ ದೊಡ್ಡದು. ಹೌದು ಹೌದು ತಂಗಿ, ಗುಣ ಹಿಡಿದಿ ಹಣ ನನ್ನ ಪಾಲಿಗೆ ಉಳಿದಿ. ಹೌದು ಹಣ ಹಿಡ್ಕೊಂಡಿ ಗುಣ ನನ್ನ ಪಾಲಿಗೆ ಉಳಿದಿ. ಹೌದು ಹೌದು ಯಾವಾಗ ಹಿಡ್ಕೋತೀರಿ ಹಿಡ್ಕೋರಿ. ನಮ್ಮ ಹಿಂಗಣಿ ಗ್ರಾಮದ ಬಸವ ಸಾವುಕಾರಕ್ಕೆಲ್ಲ ಬಂದಾರ ಇಲ್ಲಿ. ಹೌದು ಹೌದು ದೊಡ್ಡ ದೊಡ್ಡ ಮಂದಿ ಎಲ್ಲಾರು ಪ್ರತಿಯೊಬ್ಬರು ಬಂದಾರ. ಹೌದಾ ನಿಮ್ಮ ಎಲ್ಲಾರ ಒಂದು ಈ ಪುಣ್ಯ ಪಾವನ ಕ್ಷೇತ್ರದಾಗ ತಮ್ಮೆಲ್ಲರಿಗೆ ವಂದಿಸಿ ತಂಗಿಗೆ ಒಂದು ವಿನಂತಿ ಅದ. ನಿನಗೆ ಯಾವಾಗ ಬೇಕು ನೋಡು, ಅನುಕೂಲ ಬಂದುದೇ ಡಿಕ್ಕಿನಿ ಹಿಡ್ಕುವ. ಹೌದು ಹೌದು ಗುಣ ಹಿಡಿದಿ ಹಣ ನನಗಿರ್ಲಿ, ಹಣ ಹಿಡಿದಿ ಗುಣ ನನಗಿರ್ಲಿ. ಹೌದಾ ಯಾವಾಗ ವಿಷಯ ಹಿಡಿತಿ ಹಿಡಿ. ಹೌದು. ನನಗ ನಿನಗ ಕರಾರದ ಹರಿ 5-6 ಗಂಟೆ ತನ ಹೌದು ಹೌದು ವಿಷಯ ನೀ ಯಾವಾಗ ಹಿಡಿತಿ ನೋಡು. ಬಿಟ್ಟ ಪಾಲನ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ಲಿಕ್ಕೆ ನನ್ನ ಅಳಿಗೆ ಪಿಂಟು ಮಾಸ್ತರ್ತಿ ಕರಿಬೇಡ. ಚಾಲೆಂಜ್ ಕೊಟ್ಟು ಇವರ ಹಾಡಿಕೆ ಆಗ್ಬೇಕು ಇವತ್ತು. ಹೌದು 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 ವಿಷಯ ಯಾವಾಗ ಹಿಡಿತೀರಿ ಬಿಟ್ಟು ನನಗ್ ಕೊಡು. ಹೌದು ಆ ವಿಷಯ ಹೆಚ್ಚಾಗತ್ತ ನಾ ಬಿಟ್ಟ ನನ್ನ ಪಿಂಟು ಮಾಸ್ತರ್ತಿ ಕರಿಬೇಡ. ಹೌದು ಹೌದು ಅದಕ್ಕ ನನ್ನ ಯೋಗಿನಾದ ಅಂಶದ ಮುತ್ಯ ಕೈಲಾಸದಲ್ಲಿ ಗುರುಸೇವಾ ಮಾಡಿ ಯಾವ ರೀತಿಯಿಂದ ಗುರುನಾಥಗ ಧರಿಗಿಳ ತತ್ತುಕೊಂಡು ಬರ್ತಾನ ಅನ್ನೋದು ಈ ಸನ್ನಿವೇಶ. ಈ ಪದ್ಯ ಆದ ಬಳಿಕ ತಂಗಿಗೆ ಪಾಳೆ ಹೋಗ್ತದ. ಅವಳು ಉಪ್ಪು ಉಂಡಾಕಿನೇ ಹಾಡ್ರಿ. ಹೌದಾ ಅಣ್ಣ ಹಿಂಗನಂದ್ರ ಬೆನ್ನಿಲಿ ಬಿದ್ದಕ್ಕೆ ತಂಗಿ ಹಂಗಿರ್ತಾಳ. ಆಕಿನ ಮಾತು ಕೇಳಾಗತ್ತೀರಿ. ಹೌದು ಹೌದು ಆಕಿನ ಇನ್ನು ಈ ಕಡೆ ಬಂದಿದ್ದೆ ಬಹಳ ಹಿಂಗ್ ಮಾಡತ್ತೀವಿ ಏನಂತೀವಿ. ಹತ್ತಾಳೆ ಆಕಿ ಹೌದು ಬಿಡಾಗೂ ಇಲ್ಲ ಆಕಿ. ಹೇ ಗಬರು ತವ್ರ ಮನೆಯಲ್ಲಿ ಹೋಗ್ತಾಳ. ನೋಡೋದು ಏನೇನು ಮಾತಾಡ್ತಾಳ. ಹೌದು. ಅದಕ್ಕೆ ನಾನು ಅಂಶದ ಮುತ್ಯ ಜಗತ್ತದಾಗ ಯಾವ ರೀತಿಯಿಂದ ಸಿದ್ಧಟಿಗೆ ಮಾಡದ ಅನ್ನೋದು 4 ನುಡಿ ಸಾಲ ಹಾಡಿ ತಂಗಿಗೆ ಪಾಳೆ ಹೋಗ್ತದ. ದೈವದವರು ಶಾಂತ ರೀತಿಯಿಂದ ಕೂತು ಕೇಳ್ರಿ. ಮುಂದಿನ ಸಂಧಿಗೆ ಈ ಪುಣ್ಯ ಪಾವನ ಕ್ಷೇತ್ರ ಬುದ್ಧಿಜೀವಿ ಸಿದ್ದೇಶ್ವರಪ್ಪ ಅವರು ಹ್ಯಾಂಗ ಹುಟ್ಟಿ ಬಂದು ಈ ಧರಿ ಉದ್ಧಾರ ಮಾಡೋದಕ್ಕಾಗಿ ಅವತಾರ ತೊಟ್ಟಾರ ಅನ್ನೋದು ಮುಂದಿನ ಸಂಧಿಗೆ ಸಿದ್ದೇಶ್ವರಪ್ಪ ಅವರ ಮೇಗಿನ ಪದ ಹಾಡುವುದದ. ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ತಮ್ಮಲ್ಲಿ ಕಳ್ಕೊಳ್ಳಿ. ಆಗಲಿ.